ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಈ ಮಧ್ಯೆ ಮೋದಿಯವರ ಆ ಒಂದು ಮಾತು ಇದೀಗ ದೇಶದೆಲ್ಲೆಡೆ ಸಂಚಲನವನ್ನ ಮೂಡಿಸುತ್ತಿದೆ. 1 ವರ್ಷ ಚಿನ್ನ ಖರೀದಿಸಬೇಡಿ, ಭಾರತೀಯರಿಗೆ ಈ ರೀತಿಯಾಗಿ ಮೋದಿಯವರು ಕರೆ ನೀಡಿದ್ದು ಯಾಕೆ ಗೊತ್ತಾ? ಇದರ ಹಿಂದಿನ ಟ್ರಿಕ್ಸ್ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಜಗತ್ತಿನ ಅತಿ ದೊಡ್ಡ ಚಿನ್ನದ ಮಾರುಕಟ್ಟೆಗಳಲ್ಲಿ ಭಾರತ ಮುಖ್ಯವಾಗುತ್ತೆ ಅಂತ ಹೇಳಬಹುದು. ಮದುವೆ, ಹಬ್ಬ, ಹರಿದಿನ ಅಥವಾ ಯಾವುದೇ ಶುಭ ಸಮಾರಂಭಗಳಿರಲಿ, ಬಂಗಾರ ಇಲ್ಲ ಅಂದ್ರೆ ಅದು ಪೂರ್ಣ ಆಗೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 1 ವರ್ಷದ ಕಾಲ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಅದರಲ್ಲೂ ದೇಶದ ಜನತೆ ಅದನ್ನ ಶಿರಸ ವಹಿಸಿ ಪಾಲಿಸಿದ್ರೆ ಏನಾಗಬಹುದು ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲಿದ್ದು, ಈ ಒಂದು ನಿರ್ಧಾರವು ಕೇವಲ ಆಭರಣ ಮಾರುಕಟ್ಟೆಗೆ ಸೀಮಿತವಾಗದೆ ದೇಶದ ಆರ್ಥಿಕತೆಯ ಬುನಾದಿಯನ್ನ ಬದಲಾಯಿಸುವ ಶಕ್ತಿಯನ್ನ ಕೂಡ ಹೊಂದಿದೆ ಅಂತ ಹೇಳಬಹುದು. ಹೌದು, ಅಮೆರಿಕ ಇರಾನ್ ಯುದ್ಧದಲ್ಲಿ ಉಂಟಾಗಿರ್ತಕ್ಕಂಥ ಜಾಗತಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಮ್ಮ ದೇಶಭಕ್ತಿಯು ವಿದೇಶಿ ವಿನಿಮಯವನ್ನು ಉಳಿಸಲು ನಮ್ಮನ್ನ ಕಾಯ್ತಿದೆ. ಇದು ಭಾವನಾತ್ಮಕವಾಗಿ ನಮ್ಮ ದೇಶಭಕ್ತಿಯು ವಿದೇಶಿ ವಿನಿಮಯವನ್ನು ಉಳಿಸಲು ನಮ್ಮನ್ನ ಕರೀತಿದೆ ಅಂತ ಭಾವನಾತ್ಮಕವಾಗಿ ಮೋದಿಯವರು ಕರೆ ನೀಡಿದ್ದು, 1 ವರ್ಷದವರೆಗೆ ಮನೆಯಲ್ಲಿ ಯಾವುದೇ ಸಮಾರಂಭಗಳಿದ್ರೂ ಕೂಡ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೇವಲ ಚಿನ್ನದ ಬಗ್ಗೆ ಮಾತ್ರ ಮೋದಿಯವರು ಮಾತನಾಡಲಿಲ್ಲ, ಇಂಧನ ಸಂರಕ್ಷಣೆಗೂ ಕೂಡ ಒತ್ತು ನೀಡಿದ್ದು, ಸಾಧ್ಯವಿರುವ ಕಡೆಗಳಲ್ಲಿ ಮತ್ತೆ ಮನೆಯಿಂದಲೇ ಕೆಲಸ ಮಾಡುವ ಪದ್ಧತಿಯನ್ನು ಅನುಸರಿಸಿ ವರ್ಚುವಲ್ ಸಭೆಗಳಿಗೆ ಆದ್ಯತೆ ನೀಡಿ ಅಂತ ಹೇಳಿದ್ದಾರೆ. ವಾಹನಗಳ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ, ಒಟ್ಟಾರೆ ತೈಲ ಬೇಡಿಕೆ ತಗ್ತದೆ. ಇದು ನೇರವಾಗಿ ಪರಿಸರ ಸಂರಕ್ಷಣೆ ಮತ್ತೆ ಆರ್ಥಿಕ ಉಳಿತಾಯಕ್ಕೂ ಕೂಡ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಭಾರತದ ಚಿನ್ನದ ಮಾರುಕಟ್ಟೆ ಭಾರತದಲ್ಲಿ 1 ವರ್ಷ ಚಿನ್ನ ಖರೀದಿಸೋದನ್ನ ನಿಲ್ಲಿಸಿದ್ರೆ ದೇಶದ ಆರ್ಥಿಕತೆ, ರೂಪಾಯಿ, ವ್ಯಾಪಾರ ಕೊರತೆ ಮತ್ತು ಹೂಡಿಕೆ ಮಾದರಿಗಳಲ್ಲಿಯೂ ಗಮನಾರ್ಹ ಬದಲಾವಣೆಗಳಾಗಬಹುದು. ಭಾರತೀಯರಲ್ಲಿ ಒಟ್ಟು ಚಿನ್ನದ ಬೇಡಿಕೆ ಸಾಮಾನ್ಯವಾಗಿ 600 ರಿಂದ 800 ಟನ್ಗಳ ನಡುವೆ ಇರುತ್ತೆ. ಅದರಂತೆ 2025ರಲ್ಲಿ ಭಾರತದ ಒಟ್ಟು ಚಿನ್ನದ ಬೇಡಿಕೆ ಸುಮಾರು 710.9 ಟನ್ಗಳಷ್ಟಿದ್ದು, 2026ರ ಮೊದಲ ತ್ರೈಮಾಸಿಕದಲ್ಲಿಯೇ ಭಾರತದ ಚಿನ್ನದ ಬೇಡಿಕೆ 151 ಟನ್ಗಳಾಗಿದೆ. ಹಾಗಾಗಿ ಈ 1 ವರ್ಷ ಚಿನ್ನ ಖರೀದಿಯನ್ನು ನಿಲ್ಲಿಸಿದ್ರೆ ಭಾರತೀಯರು 1 ವರ್ಷ ಚಿನ್ನ ಖರೀದಿಯನ್ನು ಕಡಿಮೆ ಮಾಡೋದ್ರಿಂದ ಅಥವಾ ಸಂಪೂರ್ಣವಾಗಿ ನಿಲ್ಲಿಸೋದ್ರಿಂದ ದೇಶದ ಇಂಪೋರ್ಟ್ ಬಿಲ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಅದು ಚಿನ್ನದ ಆಮದು ಕಡಿಮೆಯಾಗೋದ್ರಿಂದ ಸರ್ಕಾರಕ್ಕೆ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಾಯ ಮಾಡುತ್ತೆ. ಈ ನಿರ್ಧಾರ ಅಮೆರಿಕದ ಡಾಲರ್ಗಿರುವ ಬೇಡಿಕೆಯನ್ನು ಕಡಿಮೆ ಮಾಡುತ್ತದೆ. ಈ ಮೂಲಕ ರೂಪಾಯಿ ಮೇಲಿನ ಒತ್ತಡವೂ ಕೂಡ ಕಡಿಮೆ ಆಗ್ತದೆ ಅಂತ ಹೇಳಲಾಗ್ತಾ ಇದ್ದು, ದೇಶದ ಹಣವು ವಿದೇಶಕ್ಕೆ ಹೋಗುವ ಬದಲು ಅದರಲ್ಲಿ ಹೆಚ್ಚಿನದನ್ನ ದೇಶದೊಳಗೇನೆ ಹೂಡಿಕೆ ಮಾಡೋದ್ರಿಂದ ಅಭಿವೃದ್ಧಿ ಆಗತ್ತೆ ಅನ್ನೋದು ಮೋದಿಯವರ ಮಾತಿನ ಹಿಂದಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳಬಹುದು. ಸೊ ಯಾರಿಗೂ ಕೂಡ ಮೋದಿಯವರು ನಿರ್ಬಂಧ ಹೇರಿಲ್ಲ. ಬಟ್ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಚಿನ್ನದ ಒಂದು ಬೇಡಿಕೆಯನ್ನು ತಗ್ಗಿಸುವ ಕಡೆ ಗಮನ ಕೊಡಿ ಅನ್ನೋದು ಮೋದಿಯವರ ಮಾತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.